ಇನ್ನು ಸೀರಿಯಲ್ನಲ್ಲಿ ಖ್ಯಾತ ನಾಯಕಿ ನಟಿ ಇದೀಗ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಬರ್ತದೆ. ಹಾಗಾದ್ರೆ ಏನಾಯಿತು ಈ ನಟಿಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬೆಟ್ಟದ ಹೂ ಸಿನಿಮಾದಲ್ಲಿ ಕೂಡ ಪುನೀತ್ ರಾಜ್ಕುಮಾರ್ ಅಭಿನಯಿಸಿದ ಅದ್ಭುತವಾದಂಥ ಕಲಾವಿದ ಅಂತಲೂ ಕೂಡ ಹೇಳ್ಬೋದು. ಹಾಗೂ ಕೇವಲ ಸೀರಿಯಲ್ನಲ್ಲಿ ಮಾತ್ರವಲ್ಲ, ಸಾಕಷ್ಟು ಕಾಮಿಡಿ ಸೀರಿಯಲ್ಗಳಲ್ಲೂ ಹಾಗೂ ರಂಗಭೂಮಿ ಕಲಾವಿದೆಯಾಗಿಯೂ ಕೂಡ ಗುರುತಿಸಿಕೊಂಡಿದ್ದಂಥ ಅದ್ಭುತವಾದ ನಟಿ ಬಿ ಜಯಾ ಅವರು ಇದೀಗ ವಿಧಿವಶರಾಗಿದ್ದಾರೆ. ಇತ್ತೀಚೆಗೆ ಪ್ರಸಾರ ಆಗ್ತಿದ್ದಂಥ ಪಾಂಡುರಂಗ ವಿಠಲದಲ್ಲೂ ಕೂಡ ಪ್ರಮುಖವಾದ ಪಾತ್ರ ಅಂದು ತಾಯಿಯ ಪಾತ್ರದಲ್ಲಿ ಪಾಂಡುರಂಗ ಗಂಡುಗಲಿ ಎಂಬ ಪಾತ್ರದ ತಾಯಿಯ ಪಾತ್ರದಲ್ಲಿ ಗುರುತಿಸಿಕೊಂಡಿದ್ದಂಥವ್ರು ಎಲ್ಲರ ಮನೆ ಮಾತಾಗಿದ್ದಂಥ ಬಿ ಜಯಾ ಅವರು 1955ರಿಂದಲೂ ಕೂಡ ಚಿತ್ರರಂಗದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿ ದೊಡ್ಡ ದೊಡ್ಡ ನಟರೊಂದಿಗೆ ನಾಯಕಿಯಾಗಿ ನಂತರ ತಾಯಿಯ ಪಾತ್ರದಲ್ಲಿ ಪೋಷಕ ಪಾತ್ರದಲ್ಲಿ ಗುರುತಿಸಿಕೊಂಡಿದ್ದಂಥ ಅದ್ಭುತವಾದ ಕಲಾವಿದೆ ಇದೀಗ ವಿಧಿವಶರಾಗಿದ್ದಾರೆ. ಇನ್ನು ತೀವ್ರವಾದ ಹೃದಯಾಘಾತದಿಂದ ಹಾಗೂ ಕೊರೋನಾ ಕಾಯಿಲೆಯಿಂದ ಇವರು ನರಳುತ್ತಿದ್ದರು ಅಂತ ಹೇಳಲಾಗುತ್ತೆ. ಈಗ ಕೊರೋನಾ ಸೋಂಕಿಗೆ ಬಲಿಯಾಗಿದ್ದರು. ದುರಂತ ಅಂತಲೂ ಕೂಡ ಹೇಳ್ಬೋದು. ಸದ್ಯ ಇವರ ಅಂತಿಮ ಸಂಸ್ಕಾರ ಸಮಯದಲ್ಲಿ ಯಾರೂ ಕೂಡ ಇವರ ಜೊತೆ ಬರೆದಿರೋದು ಚಿತ್ರರಂಗದ ಭಾಳ ದೊಡ್ಡ ನೋವಿನ ಸುದ್ದಿ ಅಂತ ಹೇಳ್ಬೋದು. ಅಷ್ಟು ವರ್ಷ ಚಿತ್ರರಂಗಕ್ಕೆ ದುಡಿದರೂ ಕೂಡ ಇವರ ಅಂತಿಮ ಸಂಸ್ಕಾರದಲ್ಲಿ ಯಾರೂ ಸಹ ಇರಲಿಲ್ಲ.